ಸರ್, ಅಂತೂ ತಮ್ಮ ನಿರೀಕ್ಷೆ ಅಂತ ಇವತ್ತಿಂದ ವಿದೇಶ ಪ್ರವಾಸ ಶುರು ಮಾಡ್ತಾ ಇದೀರಿ ಸರ್. ಯಾರ್ಯಾರೆಲ್ಲ ಹೋಗ್ತಾ ಇದೀರಿ ಸರ್? ನಾನಂತೂ ಹೋಗ್ತೀನಿ, ಯಾರು ಬಂದ್ರೆ ಗೊತ್ತಿಲ್ಲ. ಸರ್, ಎಲ್ಲಿಗೆ ಹೋಗ್ತಾ ಇದ್ದೀರಿ? ಆಸ್ಟ್ರೇಲಿಯಾಕ್ಕೆ ಹೋಗ್ತೀವಿ. ಎಷ್ಟು ದಿನ ಹೋಗ್ತೀರಾ ಸರ್? ಗೊತ್ತಿಲ್ಲ. ಸರ್, ಈಗ ಇರೋಣ ಒಂದು ನಿಮಿಷ ಸರ್. ಯಾಕೆ ಹೋಗ್ತಿರೋದು ಸರ್ ಪ್ರವಾಸ? ಎಲ್ಲ ಯಾಕೆ ಹೋಗ್ತಾರೆ? ಅದಕ್ಕೆ ನಾವು ಸರ್, ಇದು ವಿಲಾಸಿ ಜೀವನ ವಿಲಾಸಿ ಜೀವನ ಮಾಡಕ್ಕಲ್ಲ. ನಾವು ಸರ್, ಕೆಲವರು ಅಧ್ಯಯನ ಮಾಡಕ್ ಹೋಗ್ತಾರೆ, ಸರ್, ಕೆಲವರು ಅಧ್ಯಯನ ಮಾಡಕ್ ಹೋಗ್ತಾರೆ, ಕೆಲವರು ಎಂಜಾಯ್ ಮಾಡಕ್ ಹೋಗ್ತಾರೆ, ಕೆಲವರು ರಿಲೀಸ್ಗೆ ಹೋಗ್ತಾರೆ. ನಾವು ಎಂಜಾಯ್ ಮಾಡಕ್ ಹೋಗಲ್ಲ. ನಾವು ಅಗ್ರಿಕಲ್ಚರ್ ಮತ್ತೆ ಅನಿಮಲ್ ಹಸ್ಬೆಂಡ್ರಿ. ಸರ್, ಬಜೆಟ್ ಸಂದರ್ಭದಲ್ಲಿ ಈಗ ಹೋಗುವಂತದ್ದು ಅನಿವಾರ್ಯನಾ? ಬಜೆಟ್ ಬಂದ್ರೆ ನಾನು ಬಜೆಟ್ ಮಾಡ್ತೀನಿ. ಸಿದ್ದರಾಮಯ್ಯ ಅವ್ರ ಮಂಡಿಸ್ತಾರೆ ಬಿಡ್ತೀವಿ. ಎಲ್ಲನೂ ಕೇಳಿ ಹೈಕಮಾಂಡ್ ಅನುಮತಿ ಕೊಟ್ಟಿದೆ. ಅದೆಲ್ಲ ಹೈಕಮಾಂಡ್ ಅನುಮತಿ ಯಾತಕ್ ಬೇಕು ನಾವು ಹೋಗೋದಕ್ಕೆ? ಡಿ.ಕೆ. ಶಿವಕುಮಾರ್ ಅವರಿಗೆ ಯಾವುದೇ ಮಾಹಿತಿ ಇಲ್ಲ ಅಂತ ಹೇಳಿ ಕೆಪಿಸಿಸಿ ನನಗೆ ಗೊತ್ತಿ. ನಾನು ಸಿಎಂಗೆ ಹೇಳಿಲ್ಲ, ಇನ್ನು ಡಿ.ಕೆ. ಶಿವಕುಮಾರ್ಗೆ ಹೇಳ್ತೀವಿ. ಸರ್, ಇಲಾಖೆಯಿಂದ ಹೋಗ್ತಿರೋದು ವೈಯಕ್ತಿಕ ಹೋಗ್ತಿರೋದು? ವೈಯಕ್ತಿಕವಾಗಿ ವೈಯಕ್ತಿಕ ಪ್ರವಾಸ ಸರ್, ಎಷ್ಟು ಜನ ಶಾಸಕರು ಹೋಗ್ತಾ ಇದ್ದಾರೆ ಸರ್? ಒಟ್ಟು ಗೊತ್ತಿಲ್ಲ, ಇನ್ನು ನಾನಂತೂ ಹೋಗ್ತಾ ಇದ್ದೀನಿ. ನಿಮ್ ಜೊತೆ ಯಾರ್ಯಾರು ಸ್ನೇಹಿತರು ಬರ್ತಾ ಇದ್ದಾರೆ ಸರ್? ಗೊತ್ತಿಲ್ಲ ಅಂತ ಹೇಳಿದ್ರಲ್ಲ. ನಿಮ್ಮನ್ನೆಲ್ಲ ವಾಪಸ್ ಕೋರ್ಡಿನೇಷನ್ ಮಾಡಿದ್ಯಾರು ಅಂತ ಸರ್? ನಿಮ್ಮನ್ನೆಲ್ಲ ಕೋರ್ಡಿನೇಷನ್ ಮಾಡಿದ್ಯಾರು ಅಂತ ಸರ್? ಯಾರು ಮಾಡಿಲ್ಲಪ್ಪ, ನಾನೇ ಹೋಗ್ತೀನಿ. ಸರ್, ಅಲ್ಲೆಲ್ಲ ಗೊತ್ತಾಗ್ಬೇಕಲ್ಲ ಸರ್. ನ್ಯೂಜಿಲೆಂಡ್ ಬರ್ತಾರಲ್ಲ ಎಲ್ಲರೂ. ಫ್ರೆಂಡ್ ದೇವೇಂದ್ರಪ್ಪ ಅವ್ರು ಹೇಳಿದ್ರು 20 ಜನ ಹೋಗ್ತಿದೀವಿ, ನೀವು ಬರ್ತೀರಾ ಅಂತ ಹೇಳಿದ್ರು. ಹೊರಗಡೆ ಕಾಯ್ತಾ ಇದ್ದಾರೆ. ಗೊತ್ತಲ್ಲ, ಇನ್ಯಾಕೆ ಗೊತ್ತ ಅಂತ ಕೇಳಿದ್ರೆ ದೇವೇಂದ್ರಪ್ಪ ಅವರು ಹೇಳಿದ್ರು ಸಮಾನ ಮನಸ್ಕರೆಲ್ಲ ಸೇರಿ ನಾವೆಲ್ಲ ಹೋಗ್ಬೇಕಂತ ಪ್ಲಾನ್ ಮಾಡಿದ್ವಿ. ಹಾಗಾಗಿ 20 ಜನ ಎಲ್ಲ ಸೇರ್ಕೊಂಡು ಅವ್ರುಗಳು ನನಗೆ ಮುಗಿತಲ್ಲ ಬಿಡಿ. ಮತ್ತೆ ಅದು ನಿಜಾನೇ ಸರ್? ಬಿಡಿ ಬಿಡಿ, ಟೈಮ್ ಆಯ್ತು. ಸರ್, ವಾಪಸ್ ಯಾವಾಗ ಬರುತ್ತೆ ಸರ್? ವಾಪಸ್ ಯಾವಾಗ ಬರ್ತೀರಾ ಸರ್? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.